ಗೌಡ್ರವರು ಇದ್ದಾರೆ ಸರ್. ಈಗಾಗಲೇ ಅಂತಿಮ ದರ್ಶನವನ್ನು ಕೂಡ ಮಾಡ್ಕೊಂಬಂದಿದ್ರಿ. ಪ್ರಾಯಶಃ ಕರ್ನಾಟಕ ರಾಜ್ಯ ಕಂಡಂಥ ಅತ್ಯಂತ ಧೀಮಂತ ಮಹಿಳೆ, ಏರು ಏಳು ಬೀಳುಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಿ ರಾಜ್ಯದ ಹಿತಾಸಕ್ತಿಗೆ ತನ್ನ ಪತಿಯವರು ಪೂರ್ತಿ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ರಾಜ್ಯದ ತಾಯಿಯಾಗಿ ಅವರು ಕೆಲಸ ಮಾಡಿದವರು. ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಿದ್ದಾರೆ. ರಾಜ್ಯದ ವಿಚಾರಗಳು ಬಂದಾಗ ತನ್ನ ಗಂಡನಿಗೆ ಅತ್ಯಂತ ಬೆಂಬಲವಾಗಿ ನಿಂತಂಥ ಒಬ್ಬರು ಮಹಿಳೆ ಅಂತ ನಾವು ಹೇಳೋದನ್ನು ಕೇಳಿದ್ದೇವೆ. ಇದೆಲ್ಲವನ್ನು ಅವರು ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ. ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ದೇವರಲ್ಲಿ ಪ್ರಾರ್ಥನೆ. ಏನಾದರೂ ನಿಮಗೆ ಅವಕಾಶ ಸಿಕ್ಕಿತಾ ಅವ್ರನ್ನ ಮಾತಾಡುವಂಥದ್ದು ಅಥವಾ ಮನೆಗೆ ಹೋದಂಥ? ಇಲ್ಲ, ಇತ್ತೀಚಿನ ದಿನಗಳಲ್ಲಿ ನಾನು ಅವರನ್ನು ಭೇಟಿ ಮಾಡದೆ ಭಾರಿ ಸಮಯ ಆಯಿತು. ಸುಮಾರು ವರ್ಷಗಳೇ ಕಳೆದಿದೆ. ಅವರನ್ನು ಭೇಟಿ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ನಾಳೆ ನಡೆಯುವಂತಹ ಅಂತ್ಯ ಸಂಸ್ಕಾರದಲ್ಲಿ ಏನಾದರೂ ನೀವು ಭಾಗವಹಿಸ್ತೀವಿ. ಇದಿಷ್ಟು ಸದಾನಂದ ಗೌಡ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ರೆಡ್ಡಿ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಗೌಡ್ರವರು ಇದ್ದಾರೆ ಸರ್. ಈಗಾಗಲೇ ಅಂತಿಮ ದರ್ಶನವನ್ನು ಕೂಡ ಮಾಡ್ಕೊಂಬಂದಿದ್ರಿ. ಪ್ರಾಯಶಃ ಕರ್ನಾಟಕ ರಾಜ್ಯ ಕಂಡಂಥ ಅತ್ಯಂತ ಧೀಮಂತ ಮಹಿಳೆ, ಏರು ಏಳು ಬೀಳುಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಿ ರಾಜ್ಯದ ಹಿತಾಸಕ್ತಿಗೆ ತನ್ನ ಪತಿಯವರು ಪೂರ್ತಿ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ರಾಜ್ಯದ ತಾಯಿಯಾಗಿ ಅವರು ಕೆಲಸ ಮಾಡಿದವರು. ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಿದ್ದಾರೆ. ರಾಜ್ಯದ ವಿಚಾರಗಳು ಬಂದಾಗ ತನ್ನ ಗಂಡನಿಗೆ ಅತ್ಯಂತ ಬೆಂಬಲವಾಗಿ ನಿಂತಂಥ ಒಬ್ಬರು ಮಹಿಳೆ ಅಂತ ನಾವು ಹೇಳೋದನ್ನು ಕೇಳಿದ್ದೇವೆ. ಇದೆಲ್ಲವನ್ನು ಅವರು ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ. ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ದೇವರಲ್ಲಿ ಪ್ರಾರ್ಥನೆ. ಏನಾದರೂ ನಿಮಗೆ ಅವಕಾಶ ಸಿಕ್ಕಿತಾ ಅವ್ರನ್ನ ಮಾತಾಡುವಂಥದ್ದು ಅಥವಾ ಮನೆಗೆ ಹೋದಂಥ? ಇಲ್ಲ, ಇತ್ತೀಚಿನ ದಿನಗಳಲ್ಲಿ ನಾನು ಅವರನ್ನು ಭೇಟಿ ಮಾಡದೆ ಭಾರಿ ಸಮಯ ಆಯಿತು. ಸುಮಾರು ವರ್ಷಗಳೇ ಕಳೆದಿದೆ. ಅವರನ್ನು ಭೇಟಿ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ನಾಳೆ ನಡೆಯುವಂತಹ ಅಂತ್ಯ ಸಂಸ್ಕಾರದಲ್ಲಿ ಏನಾದರೂ ನೀವು ಭಾಗವಹಿಸ್ತೀವಿ. ಇದಿಷ್ಟು ಸದಾನಂದ ಗೌಡ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ರೆಡ್ಡಿ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಗೌಡ್ರವರು ಇದ್ದಾರೆ ಸರ್. ಈಗಾಗಲೇ ಅಂತಿಮ ದರ್ಶನವನ್ನು ಕೂಡ ಮಾಡ್ಕೊಂಬಂದಿದ್ರಿ. ಪ್ರಾಯಶಃ ಕರ್ನಾಟಕ ರಾಜ್ಯ ಕಂಡಂಥ ಅತ್ಯಂತ ಧೀಮಂತ ಮಹಿಳೆ, ಏರು ಏಳು ಬೀಳುಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಿ ರಾಜ್ಯದ ಹಿತಾಸಕ್ತಿಗೆ ತನ್ನ ಪತಿಯವರು ಪೂರ್ತಿ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ರಾಜ್ಯದ ತಾಯಿಯಾಗಿ ಅವರು ಕೆಲಸ ಮಾಡಿದವರು. ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಿದ್ದಾರೆ. ರಾಜ್ಯದ ವಿಚಾರಗಳು ಬಂದಾಗ ತನ್ನ ಗಂಡನಿಗೆ ಅತ್ಯಂತ ಬೆಂಬಲವಾಗಿ ನಿಂತಂಥ ಒಬ್ಬರು ಮಹಿಳೆ ಅಂತ ನಾವು ಹೇಳೋದನ್ನು ಕೇಳಿದ್ದೇವೆ. ಇದೆಲ್ಲವನ್ನು ಅವರು ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ. ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ದೇವರಲ್ಲಿ ಪ್ರಾರ್ಥನೆ. ಏನಾದರೂ ನಿಮಗೆ ಅವಕಾಶ ಸಿಕ್ಕಿತಾ ಅವ್ರನ್ನ ಮಾತಾಡುವಂಥದ್ದು ಅಥವಾ ಮನೆಗೆ ಹೋದಂಥ? ಇಲ್ಲ, ಇತ್ತೀಚಿನ ದಿನಗಳಲ್ಲಿ ನಾನು ಅವರನ್ನು ಭೇಟಿ ಮಾಡದೆ ಭಾರಿ ಸಮಯ ಆಯಿತು. ಸುಮಾರು ವರ್ಷಗಳೇ ಕಳೆದಿದೆ. ಅವರನ್ನು ಭೇಟಿ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ನಾಳೆ ನಡೆಯುವಂತಹ ಅಂತ್ಯ ಸಂಸ್ಕಾರದಲ್ಲಿ ಏನಾದರೂ ನೀವು ಭಾಗವಹಿಸ್ತೀವಿ. ಇದಿಷ್ಟು ಸದಾನಂದ ಗೌಡ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ರೆಡ್ಡಿ ಜೊತೆ ಅಭಿಜಿತ್ ಗಣೇಶ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.